ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂಥದ್ದು ಜೆಡಿಎಸ್ನ ಮುಖಂಡರುಗಳಿಗೆ ಕಾಂಗ್ರೆಸ್ ಗಾಳವನ್ನು ಆಗ್ತಾ ಇದೆ ಅಂತ ಎಲ್ಲಿ ಬೇರೆ ಬೇರೆ ಭಾಗಗಳನ್ನು ಮಾಡ್ತಾರೆ. ಈಗ ಒಂದು ನಾನು ಹೇಳ್ತೀನಿ ಕೇಳೋಣ. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ವೀಕ್ ಮೈಂಡೆಡ್ ಕಾರ್ಯಕರ್ತರಿಲ್ಲ. ಇಲ್ಲಿ ಒಂದಷ್ಟು ಜನ ನಮ್ಮ ಚುನಾವಣೆ ಸಂದರ್ಭದಲ್ಲಿ, ವಿಶೇಷವಾಗಿ ನನ್ನ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲೇ ಪಕ್ಷದ ಚಿಹ್ನೆಯಲ್ಲೇ ಹಲವಾರು ವರ್ಷಗಳಿಂದ ಪಕ್ಷದಿಂದ ಭಾಳ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನ ಪಡ್ಕೊಂಡು ಕುಮಾರಣ್ಣನ ಜೊತೆ ಇದ್ದು ಯಾರ್ಯಾರು ನನಗೆ ಕೆಲವೊಂದಷ್ಟು ಜನ ಇರ್ತಾರಲ್ಲ, ಸಹಜ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಒಂದು 5-10% ವೇರಿಯೇಷನ್ ಜೊತೆಲೇ ಇದ್ದು ಮೋಸ ಮಾಡ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಅಸ್ತಿತ್ವದ ಕೊರತೆ ಕಾಡ್ತಾ ಇದೆ ಜೆಡಿಎಸ್ ಪಕ್ಷದಲ್ಲಿ. ಯಾರಿಗೆ? ಯಾವ ಕಾರ್ಯಕರ್ತರಿಗೆ? ನಿಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಇವರು ಆಲ್ರೆಡಿ ಒಂದೆರಡು ಹೆಜ್ಜೆ ಇಟ್ಬಿಟ್ಟಿದ್ರು. ಆಲ್ರೆಡಿ ನನ್ನ ಚುನಾವಣೆಯಲ್ಲೇ ಯಾರ್ಯಾರು ಇವತ್ತು ಹೋಗಿದಾರಲ್ಲ, ಆಲ್ರೆಡಿ ಒಂದು ಹೆಜ್ಜೆ ಇಟ್ಟಿದ್ರು, ಈಗ ಎರಡನೇ ಹೆಜ್ಜೆ ಜಂಪ್ ಆಗಿದ್ದಾರೆ ಅಷ್ಟೇ. ಇವಾಗ ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ಪಕ್ಷ ಕಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು, ಪಕ್ಷ ಭಾಳ ಬಲವಾಗಿದೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ. ಅಂಥವ್ರು ಯಾರೂ ಮೋಸ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಎಷ್ಟು ಲಕ್ಷ ನೀವು ಆಮಿಷವನ್ನು ಹೊಡೆದ್ರೂ ಕೂಡ ಇದು ಯಾವುದಕ್ಕೂ ತಲೆ ಕೊಡ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ. ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂಥದ್ದು ಜೆಡಿಎಸ್ನ ಮುಖಂಡರುಗಳಿಗೆ ಕಾಂಗ್ರೆಸ್ ಗಾಳವನ್ನು ಆಗ್ತಾ ಇದೆ ಅಂತ ಎಲ್ಲಿ? ಬೇರೆ ಬೇರೆ ಭಾಗಗಳನ್ನು ಮಾಡ್ತಾರೆ. ಈಗ ಒಂದು ನಾನು ಹೇಳ್ತೀನಿ ಕೇಳೋಣ. ನಮ್ಮ ಪಕ್ಷದ ಕಾರ್ಯಕರ್ತರು ಯಾರು ಕೂಡ ವೀಕ್ ಮೈಂಡೆಡ್ ಕಾರ್ಯಕರ್ತರಿಲ್ಲ. ಇಲ್ಲಿ ಒಂದಷ್ಟು ಜನ ನಮ್ಮ ಚುನಾವಣೆ ಸಂದರ್ಭದಲ್ಲಿ, ವಿಶೇಷವಾಗಿ ನನ್ನ ಚುನಾವಣೆಯಲ್ಲಿ ನಮ್ಮ ಜೊತೆಯಲ್ಲೇ ಪಕ್ಷದ ಚಿಹ್ನೆಯಲ್ಲೇ ಹಲವಾರು ವರ್ಷಗಳಿಂದ ಪಕ್ಷದಿಂದ ಭಾಳ ಎಲ್ಲ ರೀತಿಯಾದಂಥ ಸವಲತ್ತುಗಳನ್ನ ಪಡ್ಕೊಂಡು ಕುಮಾರಣ್ಣನ ಜೊತೆ ಇದ್ದು ಯಾರ್ಯಾರು ನನಗೆ ಕೆಲವೊಂದಷ್ಟು ಜನ ಇರ್ತಾರಲ್ಲ, ಸಹಜ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಪ್ರತಿ ಕ್ಷೇತ್ರದಲ್ಲೂ ಒಂದು 5-10% ವೇರಿಯೇಷನ್ ಜೊತೆಲೇ ಇದ್ದು ಮೋಸ ಮಾಡ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಅಸ್ತಿತ್ವದ ಕೊರತೆ ಕಾಡ್ತಾ ಇದೆ ಜೆಡಿಎಸ್ ಪಕ್ಷದಲ್ಲಿ. ಯಾರಿಗೆ? ಯಾವ ಕಾರ್ಯಕರ್ತರಿಗೆ? ನಿಮ್ಮ ಪಕ್ಷದ ಕಾರ್ಯಕರ್ತರು ಇವರು ಆಲ್ರೆಡಿ ಒಂದೆರಡು ಹೆಜ್ಜೆ ಇಟ್ಬಿಟ್ಟಿದ್ರು. ಆಲ್ರೆಡಿ ನನ್ನ ಚುನಾವಣೆಯಲ್ಲೇ ಯಾರ್ಯಾರು ಇವತ್ತು ಹೋಗಿದಾರಲ್ಲ, ಆಲ್ರೆಡಿ ಒಂದು ಹೆಜ್ಜೆ ಇಟ್ಟಿದ್ರು, ಈಗ ಎರಡನೇ ಹೆಜ್ಜೆ ಜಂಪ್ ಆಗಿದ್ದಾರೆ ಅಷ್ಟೇ. ಇವಾಗ ಇದರಲ್ಲಿ ಆಶ್ಚರ್ಯ ಪಡ್ತಕ್ಕಂಥದ್ದೇನಿಲ್ಲ. ಪಕ್ಷ ಕಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು, ಪಕ್ಷ ಭಾಳ ಬಲವಾಗಿದೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ. ಅಂಥವ್ರು ಯಾರೂ ಮೋಸ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಎಷ್ಟು ಲಕ್ಷ ನೀವು ಆಮಿಷವನ್ನು ಹೊಡೆದ್ರೂ ಕೂಡ ಇದು ಯಾವುದಕ್ಕೂ ತಲೆ ಕೊಡ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಇಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಥ್ಯಾಂಕ್ ಯು ಅಣ್ಣ.